ನಾನೆನ್ನೆ ಫುಲ್ ಡೇ ಡ್ಯೂಟಿ ಮಾಡಿ ಬಂದುಬಿಟ್ಟು ರಾತ್ರಿ ಮಲಗುವಾಗ ಲೇಟ್ ಆಗಿತ್ತು. ಹಾಗೆ ಬೆಳಿಗ್ಗೆದ್ದು ನೋಡ್ತೀನಿ ಗಂಟೆ 11:45 ಆಗಿದೆ. ರೌಡಿ ಮರಿ ನಡ ರೌಡಿ ಮರಿ ಹಾಗೆ ಗೈಸ್ ರೂಮಲ್ಲಿ ಇಂಟರ್ನೆಟ್ ಇರಲಿಲ್ಲ. ಹಾಗೆ ಪಟ ಪಟ ಅಂತ ರೆಡಿಯಾಗಿ ಸೀದಾ ಕೆಫೆ ಹತ್ರ ಹೊರಟೆ. ಹೇಗಿದ್ರು ಇವತ್ತು ರಜೆ ಅಲ್ಲ, ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ, ಬಾ ನಮ್ ಜೊತೆ, ನಾವು ಹೈಪರ್ ಮಾರ್ಕೆಟ್ ಸೈಡ್ ಹೋಯ್ತೀವಿ ಅಂತ ಹೇಳಿದ್ರು ಗೈಸ್ ಬಾವ. ಹಾಗೆ ಅವ್ರ ಜೊತೆ ನಾನು ಹೊರಟೆ. ಬಾವ ಗಾಡಿ ಓಡಿಸ್ತಿದ್ರು ಗೈಸ್, ಅಕ್ಕ ಪಕ್ಕದಲ್ಲಿ ಕೂತಿದ್ರು, ನಾನು ಮಾತ್ರ ಹಿಂದ್ಗಡೆ ಕೂತ್ಕೊಂಡಿದ್ದೆ. ಹೇಗೂ ಇಲ್ಲಿ ಗಂಟ ಬಂದಿದೀವಲ್ಲ, ಹಾಗೆ ಹೋಗುವಾಗ ಏನಾದ್ರು ತಗೊಂಡು ಹೋಗುವ ಅಂತ. ಅಂದ್ರೆ ತರಕಾರಿ ಗಿರ್ಕಾರಿ ಏನಾದ್ರು ಬೇಕಲ್ಲ ಊಟ ಮಾಡ್ಲಿಕ್ಕೆ. ಹಾಗೆ ಉಪವಾಸ ನೋಡಿ ಗೈಸ್, ಇದೇ ಲೂಲು ಹೈಪರ್ ಮಾರ್ಕೆಟ್. ಹಾಗೆ ಇಲ್ಲೇ ನಮ್ದು ಒಂದು ಕೆಫೆ ಇತ್ತು ಗೈಸ್ ನೋಡಿ. A few moments later. ನಾನಂತೂ ಮಾಲ್ ಒಳಗಡೆ ಬಂದ್ಬಿಟ್ಟೆ ಗೈಸ್. ನೋಡಿ ಹೇಗಿದೆ ಮಾಲ್, ತುಂಬಾ ದೊಡ್ಡ ಮಾಲ್ ಗೈಸ್ ಇದು ಲೂಲು ಹೈಪರ್ ಮಾರ್ಕೆಟ್. ಇದ್ರ ಒಳಗಡೆ ನೋಡ್ಲಿ ಗೈಸ್, ತರಕಾರಿ ಎಲ್ಲ ಇದೆ. ನನಗೆ ಬೇಕಾಗಿತ್ತು, ಅದಕ್ಕೆ ನಾನು ಈ ಕಡೆ ಬಂದೆ. ಇದು ಅಕ್ಕಿ, ಗೋಧಿ ಆ ಥರದೆಲ್ಲ ಇದೆ ಇಲ್ಲಿ. ಮನೆಗೆ ಏನೇನು ಸಾಮಗ್ರಿಗಳು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಫ್ರೂಟ್ಗಳಿದೆ ಗೈಸ್, ಇನ್ನು ಆ ಕಡೆ ತರಕಾರಿಗಳು ಎಲ್ಲ ಇಲ್ಲಿ ಸಿಗುತ್ತೆ ಗೈಸ್. ಹಾಗೆ ನೋಡ್ತಿರ್ಬೇಕಾದ್ರೆ ಹಲಸಿನ ಹಣ್ಣು ಕಣ್ಣಿಗೆ ಬಿತ್ತು ಗೈಸ್, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ಅದರ ರೇಟು 350-360 ರೂಪಾಯಿ ಇದೆ ಗೈಸ್. ಇಲ್ಲಿ ನಮ್ಮ ಊರಲ್ಲೆಲ್ಲ ಪ್ಯಾಷನ್ ಫ್ರೂಟ್ ಎಲ್ಲ ಹಂಗೆ ದಾರಿಲಿ ಬಿದ್ಕೊಂಡಿರ್ತೇವೆ ಗೈಸ್. ಇಲ್ಲಿ ಪ್ಯಾಷನ್ ಫ್ರೂಟ್ ಇದೆ, ಅದು ಒಣಗಿ ಸತ್ತೇ ಹೋಗಿದೆ. ಅದರ ರೇಟ್ ಎಷ್ಟು ನೋಡಿ ಗೈಸ್, 2.4 ಅಂದ್ರೆ ಸಮಥಿಂಗ್ 500 ಹತ್ರ ಬರುತ್ತೆ. ಇದು ಮೀನು, ಮಾಂಸ ಎಲ್ಲ ಇಲ್ಲಿ ಸಿಗ್ತದೆ ಗೈಸ್. ನಮ್ಮ ಇಂಡಿಯಾ ತರ ಗಲ್ಫ್ ಕಂಟ್ರಿಗಳಲ್ಲಿ ಇದೆಲ್ಲ ಇರಲ್ಲ ಗೈಸ್. ಚಿಕನ್ ಸೆಂಟರ್ ಮತ್ತೆ ಆ ಮಾಂಸ ಅಂಗಡಿ, ಈ ಮಾಂಸ ಅಂಗಡಿ ಎಲ್ಲ ಇರಲ್ಲ. ಈ ತರ ಮಾರ್ಕೆಟ್ ಅಲ್ಲಿ ಕೋಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಂದುಬಿಟ್ಟು ಈ ತರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಿಮಗೆ ಬೇಕಾದ ತರದಂತ ಉಪ್ಪಿನಕಾಯಿಗಳು, ಪಲ್ಯಗಳು ಆ ತರ ಇದೆ ಎಲ್ಲ ಇಲ್ಲಿ ಸಿಗ್ತದೆ ಗೈಸ್. ಎಲ್ಲ ರೆಡಿಮೇಡ್, ಮಾಡೋಕೆ ಅವಶ್ಯಕತೆನೇ ಇರುವುದಿಲ್ಲ, ಎಲ್ಲ ತಗೊಂಡೋಗಿ ಹಾಗೆ ತಿಂದು ಬಿಡುದು. ಹಾಗೆ ಗೈಸ್ ಪರ್ಚೇಸ್ ಎಲ್ಲ ಮಾಡಿ ಕೆಫೆ ಹತ್ರ ಬರ್ಬೇಕಾದ್ರೆ ಇವನೊಬ್ಬ ಬಂದ. ನಾನೊಬ್ಬ ಕಡಿಮೆ ಇದ್ದೆ, ಬಾ ನಿನ್ ಜೊತೆ ಆಟ ಆಡ್ತೀನಿ ಅಂತ ಹೊರಟ. ನಾನು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಾನು ಹೊರಟೆ ಗೈಸ್. ಹಾಗೆ ಇವತ್ತಿನ ಕೆಲಸಗಳೆಲ್ಲ ಮುಗೀತು ಗೈಸ್. ಹಾಗೆ ರಿಟರ್ನ್ ಹೊರಡ್ತಿರ್ಬೇಕಾದ್ರೆ ಇಲ್ಲೊಂದು ಫೆಸ್ಟಿವಲ್ ನಡೀತಾ ಇತ್ತು. ಹಂಗೆ ಅದರದ್ದು ಒಂದು ಪಟಾಕಿ ಹೊಡಿಸಿದ್ರು, ಅದನ್ನ ಒಂದು ಕ್ಯಾಪ್ಚರ್ ಮಾಡ್ಕೊಂಡು. ಓಕೆ ಗೈಸ್, ನೆಕ್ಸ್ಟ್ ಒಳಗಲ್ಲಿ ಸಿಗುವ, ಬಾಯ್.